ಬಿಜೆಪಿ ನಾಯಕರು HIV ಟೆಸ್ಟ್ ಮಾಡಿಸ್ಕೋಬೇಕು. ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳ. ನಾನು ಮಂತ್ರಿ ಆಗಕ್ಕೆ ಅವ್ರ ಯೋಗ್ಯತೆ ಇದೆಯಾ? ಯೋಗ್ಯತೆ ಇರೋಂಥ ವ್ಯಕ್ತಿಗಳು ಇಂಥ ಪದಗಳು ಬಳಸಬಾರ್ದು. ಮಾಡಿಸು, ನಿನ್ನ ಕೈಯಲ್ಲಿ ಅದು ಇದೆಯಲ್ಲ, ಅಧಿಕಾರ ಇದೆಯಲ್ಲ, ಮಾಡಿಸ್ಬಿಡು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನನ್ನ ಬಾಯಲ್ಲಿ ಅವ್ರು ಹಂಗಂದರು ಇವ್ರು ಹಿಂಗಂದರು, ನಾನು ಯಾರನ್ನೂ ಈ ಥರ ಕೇಸ್ಗಳು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾರೂ ಸತ್ಯ ಹರಿಶ್ಚಂದ್ರ ಎಲ್ಲರೂ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಸಣ್ಣ ಪುಟ್ಟ ದೌರ್ಬಲ್ಯಗಳು ಇದ್ದೇ ಇರುತ್ತೆ. ಅದನ್ನು ವೈಭವೀಕರಿಸಿ ಇವತ್ತು ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ, ಸಮಾಜ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಯುವಕರ ಮೇಲೆ ದುಷ್ಪರಿಣಾಮ ಬರುತ್ತೆ, ಹೆಣ್ಮಕ್ಳ ಮೇಲೆ ಬರುತ್ತೆ. ಇಷ್ಟು ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಆಡಳಿತ ಪಕ್ಷದಲ್ಲಿ, ವಿರೋಧ ಪಕ್ಷದಲ್ಲಿ ನಡೆಸ್ತಾ ಇದ್ದಾರೆ ಅಧಿಕಾರ. ಎಷ್ಟರ ಮಟ್ಟಿಗೆ ಸರಿ? ಕೊನೆ ಬಿಜೆಪಿ ನಾಯಕರು HIV ಟೆಸ್ಟ್ ಮಾಡಿಸ್ಕೋಬೇಕು. ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳ. ನಾನು ಮಂತ್ರಿ ಆಗಕ್ಕೆ ಅವ್ರ ಯೋಗ್ಯತೆ ಇದೆಯಾ? ಯೋಗ್ಯತೆ ಇರೋಂಥ ವ್ಯಕ್ತಿಗಳು ಇಂಥ ಪದಗಳು ಬಳಸಬಾರ್ದು. ಮಾಡಿಸು, ನಿನ್ನ ಕೈಯಲ್ಲಿ ಅದು ಇದೆಯಲ್ಲ, ಅಧಿಕಾರ ಇದೆಯಲ್ಲ, ಮಾಡಿಸ್ಬಿಡು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನನ್ನ ಬಾಯಲ್ಲಿ ಅವ್ರು ಹಂಗಂದರು ಇವ್ರು ಹಿಂಗಂದರು, ನಾನು ಯಾರನ್ನೂ ಈ ಥರ ಕೇಸ್ಗಳು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾರೂ ಸತ್ಯ ಹರಿಶ್ಚಂದ್ರ ಎಲ್ಲರೂ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಸಣ್ಣ ಪುಟ್ಟ ದೌರ್ಬಲ್ಯಗಳು ಇದ್ದೇ ಇರುತ್ತೆ. ಅದನ್ನು ವೈಭವೀಕರಿಸಿ ಇವತ್ತು ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ, ಸಮಾಜ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಯುವಕರ ಮೇಲೆ ದುಷ್ಪರಿಣಾಮ ಬರುತ್ತೆ, ಹೆಣ್ಮಕ್ಳ ಮೇಲೆ ಬರುತ್ತೆ. ಇಷ್ಟು ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಆಡಳಿತ ಪಕ್ಷದಲ್ಲಿ, ವಿರೋಧ ಪಕ್ಷದಲ್ಲಿ ನಡೆಸ್ತಾ ಇದ್ದಾರೆ ಅಧಿಕಾರ. ಎಷ್ಟರ ಮಟ್ಟಿಗೆ ಸರಿ?